ಸರ್ಕಾರ ಮುಂಚಿತವಾಗಿ 5 ಘೋಷಣೆಗಳಿಟ್ಟು ಅವರು ಸರ್ಕಾರ ನಡೆಸಬೇಕು ಅಂತಂದು ಅವರು ಪ್ರಮಾಣ ವಚನ ಮಾಡಿ ಮತ್ತು ಅದರ ತಕ್ಕಂಗೆ ನಾವು ನಡೆದಂತೆ ನುಡಿತೀವಿ ಅಂತಂದು ಅವರು ಮಾತು ಕೊಟ್ಟು ನಮಗೆ ಇವೆಲ್ಲ ಗೃಹಲಕ್ಷ್ಮಿ ಇರ್ಬೋದು, ಬಸ್ಸಿನ ಸವಲತ್ತು ಇರ್ಬೋದು ಮತ್ತು ಎಲ್ಲವೂ 5 ಬೇಡಿಕೆಗಳನ್ನು ಅವರು ಈಡೇರಿಸಿವಿ ಅಂತಂದು ಮೊನ್ನೆ ತಾನೇ 3 ವರ್ಷದ ಸಂಭ್ರಮ ಆಚರಣೆಯನ್ನು ಮಾಡಿದ ಮೇಲೆ ಈಗ ಸರ್ಕಾರದಲ್ಲಿ ಅವರು ಖಾತಾ ಚೇಂಜ್ ಆದ ತಕ್ಷಣವೇ ಈ ಥರ ಹೆಣ್ಣು ಮಕ್ಕಳಿಗೆ ಅದು ಮೊದಲು ಏನು ಹೇಳಿದ್ರು 5 ವರ್ಷ ನಾವು ಈಡೇರಿಸ್ತೀವಿ ಅನ್ನೋರು ಇದಕ್ಕಿದ್ದಂಗೆ ಚೇಂಜ್ ಮಾಡ್ತೀವಿ ಅಂತಂದರೆ ಇದು ನಾವು ಒಪ್ಪಲ್ಲ. ಯಾಕಂತಂದರೆ ಮಹಿಳೆಯರು ಅದರಿಂದ ಭಾಳಷ್ಟು ಈಗ ಆ 2,000 ಬಂದರೆ ನಮಗೇನೋ ಮನೆಗೆ ಉಪಯೋಗ ಆಗ್ತದೆ ಅನ್ನೋ ರೀತಿಯಲ್ಲೇ ಅವರು ಭಾಳಷ್ಟು ಏನೋ ಉದ್ಯಮಗಳು ಮಾಡ್ಕೊತಾ ಇದ್ದಾರೆ, ಸಣ್ಣ ಪುಟ್ಟ ಶಾಪ್ ಇಟ್ಕೊಂಡು ಆ ಥರ ಮಾಡ್ಕೊತಾ ಇದ್ದಾರೆ. ದಿಢೀರ್ ಅಂತ ಆಗಿದ್ರೆ ಕಷ್ಟ ಆಗ್ತದೆ. ಆಮೇಲೆ ಅದರಲ್ಲಿ ಮೊದಲು IT ರಿಟರ್ನ್ಸ್ ಅಂತಂದರೆ 2 ಲಕ್ಷ ಅಂತಂದು ಇದು ಮಾಡಿದರು. ನಾವು ಲಾಸ್ಟ್ ಮಾರ್ಚಲ್ಲಿ ಒಂದು ಜನವಾದಿ ಮಹಿಳಾ ಸಂಘಟನೆಯಿಂದ ರಾಜ್ಯ ಮಟ್ಟದಲ್ಲಿ ಒಂದು ಹೋರಾಟ ಮಾಡಿದಾಗ ಅದರಲ್ಲಿ ಮಿನಿಮಮ್ 3 ಲಕ್ಷದಿಂದ 5 ಲಕ್ಷಕ್ಕೆ ಮಾಡಬೇಕು ಅಂತಂದು IT ರಿಟರ್ನ್ಸ್. ಯಾಕಂತಂದರೆ ಅದರಲ್ಲಿ ಒಬ್ಬರು IT ರಿಟರ್ನ್ಸ್ ಇದ್ರೂ ಉಳಿದವ್ರಿಗೆ ಯಾರಿಗೂ ಬರಲ್ಲ ಅಂತಂದರೆ ಪ್ರಮಾಣ ವಚನ ಮಾಡಿ ಆಗಸ್ಟಲ್ಲಿ ಅವರು ಬಿಡುಗಡೆ ಮಾಡುವಾಗ ಏನಂದರು, ಪ್ರತಿ ಮನೆಯಲ್ಲಿ ಒಡತಿ ಯಾರು ದೊಡ್ಡವರು ಇರ್ತಾರೆ ಅವ್ರಿಗೆ ಕೊಡ್ತೀವಿ ಅಂತ ಹೇಳಿದರು. ಈಗ ಇದಕ್ಕಿದ್ದಂತೆ ಕಂಡೀಷನ್ಸ್ ಮಾಡ್ತಾ ಇದ್ದಾರಲ್ಲ, ಇವು ನಾವು ಒಪ್ಪೋದಿಲ್ಲ. ಮತ್ತು ಮೊದಲೇ ಹೇಗಿತ್ತು ಹಾಗೆ ಎಲ್ಲರಿಗೂ ಆಗಬೇಕು ಅಂತಂದು ನಾವು ಬಯಸ್ತಾ ಇದ್ದೀವಿ. ನನ್ನ ಹೆಸರು ಜೆ ಚಂದ್ರಕುಮಾರಿ, ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನಾ ರಾಜ್ಯಾಧ್ಯಕ್ಷರು. ಅಧಿಕಾರಕ್ಕೆ ಬಂದ ನಂತರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆನೇ 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿತ್ತು. ಅದರ ಭಾಗವಾಗಿ ಗೃಹಲಕ್ಷ್ಮಿ ಯೋಜನೆ ಭಾಳಷ್ಟು ಜನಕ್ಕೂ ಅನುಕೂಲ ಆಗಿದೆ. ಯಾಕಂದರೆ ವಯಸ್ಸಾದಂಥ ತಂದೆ ತಾಯಿನ ಯಾರು ನೋಡದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಹೆಣ್ಮಕ್ಳು ಅದರಿಂದ ಎಷ್ಟೋ ಜನ ಮೆಡಿಸಿನ್ಸು ಅದು ಇದು ಬಳಸ್ಕೊಂಡು ಅದರಿಂದ ಭಾಳಷ್ಟು ಅನುಕೂಲ ಪಡೆದಿದ್ದಾರೆ. ಬಟ್ ಗೌರ್ಮೆಂಟ್ ಎಂಪ್ಲಾಯೀಸು ಎಲ್ಲೋ ಇರ್ತಾರೆ, ಅವರು ಆಧಾರ್ ಕಾರ್ಡು ತೆಗೆದು ರೇಷನ್ ಕಾರ್ಡು ತೆಗೆದುಬಿಟ್ರೆ ಈಗ ಇಲ್ಲಿರೋ ಅಜ್ಜಿನ ಯಾರು ನೋಡ್ಕೋಬೇಕು? ಅದಕ್ಕಾಗಿ ಸರ್ಕಾರ ಅದರ ಸಾಧಕ ಬಾಧಕಗಳನ್ನು ಅರಿತು ಒಂದು ನಿರ್ಧಾರ ತಗೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀವಿ ಸರ್. ಈಗ ಡಿಲೀಟ್ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು IT ರಿಟರ್ನ್ಸ್ ಮಾಡಿದ್ರೆ. ಅದು IT ರಿಟರ್ನ್ಸ್ ಅಂತೀವಲ್ಲ ಸರ್, ಈಗ ಒಬ್ಬ ತಾಯಿನ ನೋಡ್ಕೊಳೋದಿಲ್ಲ ಭಾಳಷ್ಟು ಜನ ಅದರಲ್ಲಿ ವಾಸ್ತವ. ಅಂಥವ್ರು ಎಲ್ಲೋ ಗೌರ್ಮೆಂಟ್ ಎಂಪ್ಲಾಯೀಸ್ ಬೆಂಗಳೂರು ಬೇರೆ ಬೇರೆ ಕಡೆ ಇರ್ತಾರೆ, ತಾಯಿ ಒಬ್ಬರೇ ಹಳ್ಳಿಯಲ್ಲಿ ಇರ್ತಾರೆ. ಈಗ ಏಕಾಏಕಿ ರೇಷನ್ ಕಾರ್ಡು ಡಿಲೀಟ್ ಮಾಡಿಬಿಟ್ರೆ ಆ ತಾಯಿ ಏನೋ ಒಂದು ಜೀವನ ಸಾಗಿಸ್ತಿರ್ತಾಳೆ ಆ ಒಂದು ದುಡ್ಡಿನಿಂದ. ಇವರು ಸರ್ಕಾರ ಒಂದು ನಿರ್ಧಾರ ತಗೊಳೋದ್ರಿಂದ ಡಿಲೀಟ್ ಆದರೆ ಆ ಅಜ್ಜಿಗೆ ಹೆಂಗೆ ಕಷ್ಟ ಆಗ್ತೈತಿ. ಅದೇ ಗೃಹಲಕ್ಷ್ಮಿದೇ ನಾವು ಈಗ ಗೃಹಲಕ್ಷ್ಮಿದು ಹೇಳ್ತಾ ಇದ್ದೀವಿ ಸರ್. ಅದಕ್ಕೆ ಅದನ್ನೆಲ್ಲ ಪರಿಷ್ಕರಣೆ ಮಾಡಿ ಒಂದು ಸ್ವಲ್ಪ ಸರ್ಕಾರ ಅದರ ಸಾಧಕ ಬಾಧಕಗಳನ್ನು ಅರಿತು ನಿರ್ಧಾರ ತಗೋಬೇಕಂತ ನಮ್ಮ ಅಭಿಪ್ರಾಯ ಸರ್. ಇದು ಬಡವರಿಗೆಲ್ಲ ಸ್ವಲ್ಪ ಸಹಾಯ ಆಗಿದೆ. 2,000 ರೂಪಾಯಿಲಿಂದ ಪೂರ್ತಿ ಬಡವರು ಇದ್ದಾರೆ. 4 ಮಕ್ಕಳು ಇದ್ದವ್ರಿಗೆ ಸಹಾಯ ಆಗೈತೆ, ಮತ್ತು ಸಾಲ ಸಂಬಂಧ ಮಾಡ್ಕೊಂಡವ್ರಿಗೆ ಕೂಡ ಸಹಾಯ ಆಗೈತೆ. ಇದು ನಮಗೇನು ತೆಗೆಯೋದು ಒಳ್ಳೇದಲ್ಲ ಅನ್ನಿಸ್ತದೆ. ಯಾಕಂದರೆ ಮುಂಚೆ ಚುನಾವಣೆ ಸಂದರ್ಭದಲ್ಲಿ ಇದನ್ನು ಏನು ರೂಲ್ಸ್ಗಳನ್ನು ಏನು ಹೇಳಿಲ್ಲ. ನಾವು 5 ವರ್ಷ ಗ್ಯಾರಂಟಿ ಏನು ಕೊಡ್ತಿದ್ವಿ ಅದು ನಾವಿರೋವರೆಗೆ ಇರುತ್ತೆ ಅಂತ ಹೇಳಿದ್ದಾರೆ. ಇವಾಗ ತೆಗಿತೀವಿ ಅಂತಾರೆ, ಇದು ಸರಿಯಲ್ಲ ಅಂತ ಹೇಳ್ತಾರೆ. ಎಲ್ಲ ಮಹಿಳೆಯರು ರೇಷನ್ ಕಾರ್ಡ್ ಯಾರಿಗೆ ಇರ್ತದೋ ಅವ್ರ BPL ಕಾರ್ಡ್ ಅವ್ರಿಗೆ ಮಾತ್ರ 2,000 ಬರೋದು. GST ಅದೆಲ್ಲ ಕಟ್ಟೋದು ಶ್ರೀಮಂತರ ಲಿಸ್ಟಲ್ಲಿ ಬರ್ತಾ ಇದೆ ಅವ್ರಿಗೆ. ಹಂಗಾಗಿ ಅವರಿಗೆ ಗೃಹಲಕ್ಷ್ಮಿದು ಕಟ್ ಮಾಡ್ತಾ ಇದ್ದಾರೆ. ಈಗ ನಿಮ್ಗೆ ಒಳ್ಳೆಯದಾ ಹೆಂಗೆ? ಈಗ ಮುಂಚೆ ಎಲ್ಲರಿಗೂ ಅಂತ ಹೇಳಿದ್ರು ಸರ್ಕಾರ, ಮುಂಚೆ ಎಲ್ಲರಿಗೆ ಅಂತ ಹೇಳಿದ್ರು, ಎಲ್ಲರಿಗೂ ಹಾಕಿದ್ರೆ ಒಳ್ಳೇದಂತ ನಮ್ಮ ಅಭಿಪ್ರಾಯ. ಬಟ್ ಸರ್ಕಾರ ಅವರು ಏನು ಮಾಡ್ತಾ ಇದ್ದಾರೆ, ಈಗ GST ಅದು ಕಟ್ ಆಗ್ತದೆ, ಅವ್ರಿಗೆ ಬೆನಿಫಿಟ್ ಜಾಸ್ತಿ ಇರ್ತದೆ, ಇವರು ಗೃಹಲಕ್ಷ್ಮಿ ಯಾಕೆ ಅಂತೇಳಿ ಎಲ್ಲ ಮಾಹಿತಿ ತಗೊಂಡು ಇದು ಮಾಡ್ತಾ ಇದ್ದಾರೆ. ಅದು ಆಗ್ಬೇಕಂತ ಬೇಡ ಅಂತಾರೆ ನೀವು? ಈಗ ಸರ್ಕಾರ ಮಾಡ್ತಿರೋ ನಿರ್ಧಾರ ಸರಿನಾ? ಯಾಕೆ ಮುಂಚೆ ಅದನ್ನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೇಳಲಿಲ್ಲ, ಈಗ ಏಕೈಕಿ ತರ್ತಾ ಇದ್ದಾರೆ. ಹತ್ರೋಗೆ ಸತ್ತವ್ರ ಹೆಸರು ಖಾತೆಗೆ ಆಗ್ತಾ ಇರೋದು, ಸತ್ತವ್ರ ಹೆಸರು ಖಾತೆಗೆ ಆಗ್ತಾ ಇದ್ದಾರಲ್ಲ, ಈಗ ಏನು ಮಾಡಿದ್ದಾರೆ ಅದೆಲ್ಲ ಅಕೌಂಟ್ ಕ್ಲೋಸ್ ಮಾಡಿಸಿ ಆ ಅಮೌಂಟ್ ಮತ್ತೆ ಸರ್ಕಾರಕ್ಕೆ ರಿಪೀಟ್ ಇದು ಮಾಡಬೇಕಂತ ಹೇಳಿದ್ದಾರೆ. ನಿಮ್ಗೆ ಅದು ಆ ನಿರ್ಧಾರ ಸ್ವಾಗತ ಮಾಡ್ತಾರೆ ಹೆಂಗೆ? ಈಗ ಡೆತ್ ಆದವ್ರ ಅಕೌಂಟಿಗೆ ಬರೋದು ಕೂಡ ಇದು ಆಗಲ್ಲಲ್ಲ, ಹಂಗಾಗಿ ಅದು ವಾಪಸ್ ಮಾಡಬಹುದು. ಸರ್ಕಾರ ರೀತಿಯಿಂದ ವಾಪಸ್ ಮಾಡಬೇಕಾಗ್ತದೆ. ಈಗ ಡೆತ್ ಆದವ್ರದ್ದು ಹೆಸರು ಮೇಲೆ ತಗೊಳ್ಳೋದು ಕೂಡ ವಿರುದ್ಧ ಆಗ್ತದೆ. ಈಗ ಏನು ಹೇಳ್ತಾರೆ, ಈಗ ಸರ್ಕಾರ ಈ ಥರ ನಿರ್ಧಾರ ಸರಿನಾ? ಇದು ಇನ್ನು ಮುಂದೆ ಇವಾಗಿಂದು ನಮ್ಮ ಗೃಹಲಕ್ಷ್ಮಿದು ನಾವು ತಗೊಂಡು ಅದು ವಂಶವೃಕ್ಷ ಅದು ಕೊಟ್ಟು ತಗೊಂಡು ಆಮೇಲೆ ಇನ್ನು ಮುಂದೆ ಅವ್ರ ಡೆತ್ ಸರ್ಟಿಫಿಕೇಟ್ ಅದು ಇರ್ತದಲ್ಲ, ಹಂಗಾಗಿ ಕಟ್ ಮಾಡಿದ್ರೆ ಕೂಡ ನಡೀತಿದೆ. IT ರಿಟರ್ನ್ ಅಂದರೆ ಅವ್ರು ವಾಪಸ್ ತಗೊಂತಿದ್ದಾರೆ ಸರ್. ಅವ್ರದ್ದು ಯಾರ್ದೋ ಒಬ್ರದ್ದು IT ರಿಟರ್ನ್ ಇರುತ್ತೆ, ಆದರೆ ಮನೆಗಳವ್ರು ಎಲ್ಲರದು ಸಫರ್ ಆಗ್ತಿದ್ದಾರಲ್ಲ ಅದರಲ್ಲಿ. ಹಂಗಾಗಿ ಇದರಿಂದ ನಾವು ತೆಗಿಬಾರ್ದು ಅಂತ ನಾವು ಹೇಳ್ತಾ ಇದ್ದೀವಿ ಸರ್.
ಕೆಲವೊಂದು ಹಳ್ಳಿಗಳ ಮಟ್ಟದಲ್ಲಿ ಸರ್ಜರಿ ಮಾಡ್ತಾ ಇದ್ದಾರೆ ಈಗ. ಹಳ್ಳಿಗಳಿಗೆ ಅಲ್ಲಿ ಭಾಳ ಜನದ್ದು ರೇಷನ್ ಕಾರ್ಡ್ ಕೂಡ ಹೋಗ್ಬಿಟ್ಟಿದ್ದಾವೆ ಸರ್ ಅವು. IT ರಿಟರ್ನ್ ಇದ್ದಾವೆ ಹೋಗ್ಬಿಟ್ಟಿದ್ದಾವೆ. ಸ್ವಲ್ಪ ಏನು ಅಮೌಂಟು ಮಕ್ಕಳೆಲ್ಲ ದುಡಿತಿರ್ತಾರೆ ಅಂತ ಅಂಥವು ರೇಷನ್ ಕಾರ್ಡು ಹೋಗ್ಬಿಟ್ಟಿದ್ದಾವೆ. ಹಂಗಾಗಿ ಹಳ್ಳಿಗಳಿಗೆ ಇರೋರಿಗೆ ಅಜ್ಜಿಗೆ ಅವ್ರಿಗೆ ಏನು ಮಾಡ್ಬೇಕು ಸರ್ ಅವ್ರು ಹಂಗಾಗಿ ಇವಾಗ ಇದು ಕೂಡ ತೆಗಿತಾ ಇದ್ದಾರೆ ಸರ್, ಎಲ್ಲ ರೇಷನ್ ಕಾರ್ಡ್ ತೆಗಿತಾ ಇದ್ದಾರೆ. ಈಗ ಚುನಾವಣೆ ಸಂದರ್ಭದಲ್ಲಿ ಎಲ್ಲರಿಗೂ ಈ ಎಲ್ಲ ಕಂಡೀಷನ್ಗಳು ಹಾಕಲಿಲ್ಲ. ಈಗ ಏಕೈಕಿ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈ ಥರ ಎಲ್ಲ ರೂಲ್ಸ್ ತರ್ತಾ ಇದ್ದಾರೆ. ಅದೇ ಸರ್, ಇವಾಗ ಎಲೆಕ್ಷನ್ ಬರ್ತಿದಾವಂತ ಇವಾಗೆಲ್ಲ ಕಟ್ ಮಾಡ್ತಿದ್ದಾರೆ ಸರ್ ಅವರು. ಆಮೇಲೆ ಮುಂದೆ ನಾವು ಮಾಡ್ತೀವಿ ಅಂತ ಹೇಳ್ತಾರೆ, ಅದು ಕೂಡ ಕಟ್ ಮಾಡ್ತಾರೆ. ಯಾಕೆ ಯೋಜನೆ ತರುವಾಗಲೇ ಈ ಥರ ನಿರ್ಧಾರ ಯಾವುದೂ ಹೇಳಿಲ್ಲ ಸರ್ ಅವರು. ನಾವು ಈ ಥರ ಮಾಡ್ತೀವಿ, APL ಇದ್ರಿ BPL ಇರಲಿ ಎಲ್ಲರಿಗೂ ಕೊಡ್ತಾ ಇದೀವಿ ಅಂತ ಹೇಳಿದ್ದಾರೆ ಸರ್ ಅವರು. ಇವಾಗ ಹಂಗೆ ಮಾಡ್ತಾ ಇಲ್ಲ ಅವರು, ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ಈಗ ಈಗ ಏನು ಹೇಳ್ತೀರಿ ಮತ್ತೆ ಈಗ ಸರ್ಕಾರಕ್ಕೆ ನೀವು? ಸರ್ಕಾರ ಸರ್ ಏನಿಲ್ಲ, ಈಗ ಡೆತ್ ಕ್ಲೈಮ್ ಆಗಿರತ್ತಾರಲ್ಲ ಸರ್ ಅವರು, ಡೆತ್ ಆಗಿರೋದು ಈಗ ಅಮೌಂಟ್ ಇರೋವನ್ನ ಏನೋ ಮಾಡಿ ಸಾಲ್ವ್ ಮಾಡ್ಬೇಕು ಸರ್. ಮುಂದಿನಿಂದ ಕಟ್ ಮಾಡಿದ್ರೆ ನಡೀತದೆ ಸರ್, ಅದು ಡೆತ್ ಆಗಿರೋರಂತ. ಇವಾಗ ಅಂಥದ್ದು ನಾವು ವಾಪಸ್ ರೀಫಂಡ್ ಮಾಡಿರಿ ಅಂತಂದು ಅವ್ರು ತಂದು ಎಲ್ಲಿಂದ ಮಾಡ್ಬೇಕು ಅವರು? ಕಷ್ಟ ಆಗುತ್ತೆ ಸರ್. ಮತ್ತೆ ಅವ್ರು ಇರೋದು ಅಜ್ಜಿ ಇರ್ತಾರೆ, ಇವಾಗ ಮೊಮ್ಮಗಳು ಸತ್ತೋಗಿರ್ತಾಳೆ, ಅವ್ರದ್ದು ರೀಫಂಡ್ ಮಾಡಂದ್ರೆ ಎಲ್ಲಿಂದ ತಂದು ಮಾಡ್ತಾರೆ ಅವರು. ಹಂಗಾಗಿ ಇದು ಕಷ್ಟ ಆಗುತ್ತೆ ಸರ್. ಈ ರೂಲ್ಸ್ ತೆಗಿಬೇಕಂತ ನಾವು ಹೇಳ್ತಾ ಇದೀವಿ ಸರ್.